ಒನ್ ಸ್ಟೆಪ್ ಬಿಯಾಂಡ್ ಲಿಮಿಟ್ಸ್ನ 66 ಡೇಸ್ ಚಾಲೆಂಜಿನ ಇವತ್ತಿನ 65ನೇ ದಿವಸದ ಚಾಲೆಂಜ್ ಜೊತೆಗೆ ನಾನಿದ್ದೀನಿ. ವಾವ್, ಆಸಮ್. ಅಂದರೆ ನಾವು 65 ದಿವಸಗಳ ಕಾಲ ಒಟ್ಟೊಟ್ಟಿಗೆ ಇದ್ವಿ ಅಂತ ಹೇಳೋಕ್ಕೇ ತುಂಬ ಖುಷಿ ಅನಿಸುತ್ತೆ ಅಲ್ವಾ? ಸೊ ಎವ್ರಿ ಡೇ ಬೆಳಗ್ಗೆ ಎದ್ದ ತಕ್ಷಣವೇ ಏನು ಬರುತ್ತೆ ಅಂತ ಕಾಯ್ತಾ ನಾವು ಈ ಒಂದು ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡ್ತಾ ಗ್ರೂಪಲ್ಲಿ ಮೆಸೇಜ್ ಮಾಡ್ತಾ ಅಥವಾ ಮೆಸೇಜ್ ಮಾಡದೇ ಇದ್ದರೂ ಕೂಡ ನನಗೋಸ್ಕರ ಅದನ್ನು ಮಾಡ್ತಾ 65 ದಿವಸಗಳು ಕಳೆದ್ಬಿಟ್ವಿ. ಎಷ್ಟು ಬೇಗ ಹೋಯ್ತು ಅನಿಸುತ್ತಲ್ವಾ? ಎಸ್. ಸೊ ಈಗ ಇವತ್ತಿನ ಚಾಲೆಂಜ್ ಏನು ಅಂತಂದರೆ, ನಾವೀಗ 65 ದಿನಗಳ ವಿಭಿನ್ನವಾದ ಚಾಲೆಂಜ್ಗಳ ಜೊತೆಗೆ ದಿನ ಬೆಳಗ್ಗೆ ನಿಮ್ಮ ಜೊತೆಗಿದ್ವಿ. ಸೊ ಹಾಗಾಗಿ ಇವತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ, ಈ 65 ದಿವಸಗಳ ಕಾಲ ತುಂಬ ವಿಭಿನ್ನವಾದಂಥ ಚಾಲೆಂಜಸ್ಗಳು ಬರ್ತಾಯಿತ್ತು ಎವ್ರಿ ಡೇ. ಹಾಗಿದ್ದರೆ ಇದರಲ್ಲಿ ಕೆಲವೊಂದನ್ನು ನಾನು ರೂಢಿಸ್ಕೊಂಡು ಬಿಟ್ಟೇ ಇರ್ತೀನಿ. ಅಂದರೆ ಮೇ ಬಿ ಅವತ್ತೊಂದೇ ದಿವಸಕ್ಕೆ ಮಾತ್ರ ಸೀಮಿತ ಇಡದೆ ಅದನ್ನು ಮುಂದುವರೆದ ಭಾಗದಲ್ಲೂ ಕೂಡ ನಾನು ಮಾಡ್ತಾ ಹೋಗ್ತೀನಿ. ಆ 1 ಮಿನಿಟ್ ಚಾಲೆಂಜ್ ಇರ್ಬೋದು, 3 ಮಿನಿಟ್ ಚಾಲೆಂಜ್ ಇರ್ಬೋದು, ಅಥವಾ 5 ಮಿನಿಟ್ ಚಾಲೆಂಜನ್ನು ನಾನು ಮುಂದುವರಿಸ್ಕೊಂಡು ಬಂದಿರ್ತೀನಿ. ಸೊ ಹಾಗಿದ್ದರೆ ಆ ಮುಂದುವರಿಸಿಕೊಂಡು ಬಂದಂಥ ಚಾಲೆಂಜ್ಗಳು ಯಾವುವು ಅನ್ನೋದನ್ನು ಇವತ್ತು ನೀವು ತಪ್ಪದೇ ಗ್ರೂಪಲ್ಲಿ ತಿಳಿಸ್ತೀರಾ. ಇದು ತಿಳಿಸಿದ್ದೇ ಆದಲ್ಲಿ ನಾವು ಕೂಡ 65 ದಿವಸಗಳ ಜೊತೆ ಕಾಲ ನಿಮ್ಮ ಜೊತೆಗೆ ದಿನ ವಿಡಿಯೋ ಮಾಡಿ ಕಳಿಸಿ ಮಾಡಿದ್ದಕ್ಕೂ ತುಂಬ ಸಾರ್ಥಕತೆ ಇರುತ್ತೆ ಅಲ್ವಾ? ಸೊ ಹಾಗಿದ್ದರೆ ಈ ಒಂದು ಹ್ಯಾಪಿನೆಸ್ಸನ್ನು ನೀವು ನಮಗೆ ಕೊಡ್ತೀರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ನಿಮಗೆ ಎಷ್ಟನ್ನು ಮುಂದುವರ್ಸ್ಕೊಳ್ಳೋಕ್ಕಾಯ್ತು ಅಂದರೆ 65 ದಿವಸದಲ್ಲಿ ಎಷ್ಟನ್ನು ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಅನ್ನೋದನ್ನು ನೀವು ಬರೆದು ತಿಳಿಸ್ಲೇಬೇಕು. ಆಗ ನಮಗೆ ತುಂಬ ಸಂತೋಷ ಆಗುತ್ತೆ. ಆಗ್ಬೋದಲ್ವಾ? ಸೊ ಈ ಒಂದು ಟಾಸ್ಕ್ ಅಥವಾ ಚಾಲೆಂಜ್ ಕಂಪ್ಲೀಟ್ ಆದಲ್ಲಿ ಡನ್ ಅಂತ ಟೈಪ್ ಮಾಡಿ. ತುಂಬ ವಿಶೇಷವಾಗಿತ್ತು, ನಿಮ್ಮೆಲ್ಲರ ಜೊತೆಗೆ ತುಂಬ ಖುಷಿ ಆಯಿತು ನಮಗೆ. ಸೊ ಇದೇ ರೀತಿ ನಿಮ್ಮ ಬಾಂಧವ್ಯ ಮುಂದುವರಿತಾ ಇರಲಿ. ಮುಂದಿನ ದಿನಮಾನಗಳಲ್ಲಿ ಇನ್ನೇನು ನೋಡೋಣ, ಇನ್ನೇನು ಮಾಡ್ಬೋದು ಅನ್ನೋದನ್ನು ನಿಮ್ಮ ಜೊತೆಗೆ ನಾವು ಹಂಚ್ಕೊಳ್ಳಿದ್ದೀವಿ. ಅದನ್ನು ಮುಂದುವರಿದ ಭಾಗದಲ್ಲಿ ನೋಡ್ತೀರಿ. ಆಗ್ಬೋದಲ್ವಾ? ಬಾಯ್, ಟೇಕ್ ಕೇರ್, ಲವ್ ಯು ಆಲ್.